ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಳುಗಳನ್ನು ಕೂಡ ನೆನೆಸಿ ಇಡ್ತಾ ಇದ್ದೆ. ಇನ್ನು ಸ್ವಲ್ಪ ಕಿಚನ್ ಟಿಪ್ಸ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ನೈಟ್ ಡಿನ್ನರಿಗೋಸ್ಕರ ಅಂತ ಹೇಳಿ ಒಂದು ಸ್ಪೆಷಲ್ ಡಿಶಸ್ನು ಕೂಡ ಮಾಡಿದ್ದೀನಿ. ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನನ್ನ ಮಗ ಕೂಡ ಮಾತಾಡಿದ್ದಾನೆ ಈ ವಿಡಿಯೋದಲ್ಲಿ. ಹಾಗೆ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನು ಸಂಜೆ ಮುಖ ತೊಳ್ಕೊಂಡಿದ್ದಾದ್ಮೇಲೆ ನಾನು ದೇವರಿಗೂ ಕೂಡ ದೀಪ ಹಚ್ಕೊಳ್ತೀನಿ. ಇನ್ನು ದೇವ್ರ ಮುಂದೆ ದೀಪ ಎಲ್ಲ ಹಚ್ಕೊಂಡಿದ್ದಾದ್ಮೇಲೆ ನಾನು ಆವಾಗಲೇ ಹೇಳ್ದಾಗೆ ನಾಳೆಗೆ ಕಾಳುಗಳು ಬೇಕಿತ್ತು ಅಂತ ಹೇಳಿ ನೆನೆಸಿಟ್ಕೊಳ್ಬೇಕಾಗಿತ್ತು. ಹಾಗಾಗಿ ಎಲ್ಲ ಕಾಳುಗಳನ್ನು ಇಲ್ಲಿ ತಗೊಂಡಿದ್ದೀನಿ. ಇನ್ನು ಒಂದು ಬೌಲ್ನ ತಗೊಂಡಿದ್ದೀನಿ. ಹಾಗೆ ಒಂದು 5 ಟೈಪ್ ಅಷ್ಟು ಕಾಳುಗಳ್ನು ಕೂಡ ತಗೊಂಡಿದ್ದೀನಿ. ಅಂದರೆ ಫಸ್ಟು ಕಡಲೆಕಾಳನ್ನ ತಗೊಂಡಿದ್ದೀನಿ, ಅಂದರೆ ಕಾಳು ಅಂತಾರಲ್ಲ ಅದು. ಕಡಲೆಕಾಳನ್ನ ಒಂದು ಹಿಡಿಯುವಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿ ಆಗೋವಷ್ಟು ನಾನು ಅಲಸಂದಿ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕೂಡ ಒಂದೊಂದು ಹಿಡಿಯುವಷ್ಟು ಹಾಕ್ಕೊಂಡ್ರೆ ಸಾಕು, ಅವು ತುಂಬ ಜಾಸ್ತಿ ಆಗ್ತವೆ ನೆಂದಾದ್ಮೇಲೆ. ಹಾಗಾಗಿ ಒಂದೊಂದು ಹಿಡಿಯುವಷ್ಟು ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹೆಸರು ಕಾಳು ಹಾಗೆ ಮಡಿಕೆ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸೇಮ್ ನನ್ನ ಕೈ ಅಳತೆಯಲ್ಲೇ ಒಂದು ಹಿಡಿಯುವಷ್ಟು, ಅಂದರೆ ಒಂದು ಮುಷ್ಟಿವಷ್ಟು ತಗೊಂಡಿದ್ದೀನಿ. ಇವಾಗ ಮಡಿಕೆ ಕಾಳನ್ನು ಕೂಡ ಹಾಕ್ಕೊಂಡಿದ್ದಾಯಿತು. ಹಾಗೆ ಹೆಸರು ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸೇಮ್ ಕ್ವಾಂಟಿಟಿಯಲ್ಲೇ ತಗೊಂಡಿದ್ದೀನಿ. ಇಲ್ಲ ಕೈಯಲ್ಲಿ ಹಾಕ್ಕೊಳ್ಳೋದಕ್ಕೆ ಗೊತ್ತಾಗೋದಿಲ್ಲ ಅಂತಂದರೆ ನಾವು ಒಂದೇ ಬೌಲ್ನ ತಗೊಂಡು ಅದೇ ಕ್ವಾಂಟಿಟಿಯಲ್ಲಿ ಎಲ್ಲ ಕಾಳುಗಳ್ನು ಕೂಡ ಹಾಕ್ಕೊಳ್ಬೋದು. ಹೆಸರು ಕಾಳು ಹಾಕ್ಕೊಂಡಿದ್ದಾದ್ಮೇಲೆ ನಾನು ಹುರುಳಿಕಾಳನ್ನು ಕೂಡ ಹಾಕ್ಕೊಂಡಿದ್ದಾಯಿತು. 5 ಟೈಪ್ಸ್ ಆಫ್ ಕಾಳುಗಳನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಾಳುಗಳನ್ನ ಚೆನ್ನಾಗಿ 2ರಿಂದ 3 ಸಾರಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಕೂಡ ಇರ್ತವೆ, ಹಾಗೆ ಸ್ವಲ್ಪ ಮಣ್ಣು ಕೂಡ ಇರುತ್ತೆ. ಮಣ್ಣೇನು ತೊಳ್ಕೊಂಡ್ರೆ ಹೋಗ್ಬಿಡುತ್ತೆ, ಬಟ್ಟು ಕಲ್ಲುಗಳು, ಚಿಕ್ಕ ಚಿಕ್ಕ ಕಲ್ಲುಗಳೇನಾದರೂ ಇದ್ದರೆ ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಬಾಕ್ಸಿಗೆ ಹಾಕಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನಾನು ಕೂಡ ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಹಾಗೆ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ನಾನು ಕಾಳುಗಳನ್ನ ಈ ರೀತಿ ನೆನೆಸ್ತಿರ್ಬೇಕಾದ್ರೇ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ಳೋದಿಲ್ಲ. ಕೆಲವೊಂದು ಸಾರಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡಿರ್ತೀನಿ, ಇನ್ನು ಕೆಲವೊಂದು ಸಾರಿ ಫಸ್ಟೇ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ನೀವು ಕೂಡ ಏನಾದರೂ ಸ್ಟಾರ್ಟಿಂಗಲ್ಲೇ ಈ ಥರ ನೆನೆ ಹಾಕ್ತಿರ್ಬೇಕಾದ್ರೆ ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ವಾಶ್ ಮಾಡಿ ನೆನೆ ಬಿಡೋದು ತುಂಬಾ ಇಂಪಾರ್ಟೆಂಟು. ಇಲ್ಲಾಂದರೆ ಅಡುಗೆ ಮಾಡುವಾಗ ಕಲ್ಲು ಸಿಕ್ಕರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಹಾಗಾಗಿ ಈಗ ವಾಶ್ ಮಾಡಿಕೊಂಡು ಸ್ವಲ್ಪ ಮುಳುಗೋವಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಅದ್ರ ಮೇಲೆ ಒಂದು ಪ್ಲೇಟ್ನು ಕೂಡ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಹಾಗೆ ನಾಳೆ ಏನಾದರೂ ಪಲಾವ್ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾನಿಲ್ಲಿ ಬಟಾಣಿ ಕೂಡ ನೆನೆಸಿ ಎತ್ತಿಟ್ಕೊಂಡಿದ್ದಾಯಿತು. ಆಗಲೇ ಹೇಳ್ದಾಗೆ ನಾನು ಒಂದಷ್ಟು ಕಿಚನ್ ಟಿಪ್ಸ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ನಾವು ಯಾವಾದರೂ ಬಾಕ್ಸ್ ತೊಗೊಂಡಿರ್ತೀವಲ್ವ, ಆವಾಗ ಈ ರೀತಿ ನೀಟಾಗಿ ಒಂದು ಒದ್ದೆ ಬಟ್ಟೆಯಿಂದ ಒರೆಸಿ ನೀಟಾಗಿ ಇನ್ನೊಂದು ಡ್ರೈ ಕ್ಲಾತಿಂದ ನಾವು ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೊಂಡ್ರೆ ಬಾಕ್ಸ್ ಕೂಡ ಕ್ಲೀನಾಗಿರ್ತವೆ. ಹಾಗೆ ನಾವು ಒದ್ದೆ ಕೈಯಿಂದ ಮುಟ್ಟಿರ್ತೀವಿ, ಇಲ್ಲಾಂದರೆ ಹಿಟ್ಟು ಕೈಯಿಂದ ಮುಟ್ಟಿರ್ತೀವಿ. ಹಾಗಾಗಿ ಬಾಕ್ಸ್ ಎಲ್ಲ ಗಲೀಜಾಗಿ ಹಾಗೆ ಎತ್ತಿಡೋದಕ್ಕಿಂತ ಈ ರೀತಿ ಒಂದು ಸಾರಿ ನೀಟಾಗಿ ಒರೆಸ್ಕೊಂಡು ಆಮೇಲೆ ಡ್ರೈ ಕ್ಲಾತಿಂದ ಒಂದು ಸಾರಿ ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೊಂಡ್ರೆ ಬಾಕ್ಸ್ ಕೂಡ ನೀಟಾಗಿರ್ತವೆ. ಆಮೇಲೆ ನಾವು ಕಿಚನ್ ಕೂಡ ನೀಟಾಗಿ ಮೇಂಟೈನ್ ಮಾಡ್ಬೋದು ಅಂತ ಅಷ್ಟೇ.
ನಾನು ಕೂಡ ಈ ಟಿಪ್ನ ಫಾಲೋ ಮಾಡ್ತಾ ಇರ್ತೀನಿ. ಹಾಗಾಗಿ ನೀಟಾಗಿ ಒರೆಸ್ಕೊಂಡಿದ್ದಾದಮೇಲೆ ಇವಾಗ ಬಾಕ್ಸ್ನ ನಾವು ಎಲ್ಲಿಂದ ತೊಗೊಂಡಿರ್ತೀವೋ ಮತ್ತೆ ಅದೇ ಜಾಗಕ್ಕೆ ನೀಟಾಗಿ ಸೇರಿಸ್ಬಿಟ್ರೆ ಅಡುಗೆ ಮನೆ ಕೂಡ ನೀಟಾಗಿ ನಾವು ಮೇಂಟೈನ್ ಮಾಡ್ಬೋದು. ಹಾಗೆ ಎಲ್ಲ ಬಾಕ್ಸ್ಗಳನ್ನೂ ಕೂಡ ಅದಾದ್ರ ಜಾಗಕ್ಕೆ ನಾನು ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಒಂದು ಸೈಡ್ ಇಟ್ಟಿದ್ದೀನಿ. ಹಾಗೆ ನಾನು ಗ್ಲಾಸ್ ಜಾರ್ಸು ಹಾಗೆ ಗ್ಲಾಸ್ ಬಾಕ್ಸ್ಗಳನ್ನ ಎಲ್ಲ ನಾನು ಈ ರೀತಿ ಒಂದು ಸೈಡ್ ಎತ್ತಿಟ್ಟಿದ್ದೀನಿ. ಯಾಕಂದರೆ ಪ್ಲಾಸ್ಟಿಕ್ಕು ಆಮೇಲೆ ಈ ಥರ ಗ್ಲಾಸ್ ಜಾರು ಒಂದೇ ಹತ್ರ ಇಟ್ಬಿಟ್ರೆ ನಾವು ಏನೋ ತೊಗೊಳಕ್ಕೋಗಿ ಇನ್ನೇನೋ ತೊಗೊಂಡಿರ್ತೀವಿ, ಆಮೇಲೆ ಎತ್ತಿಡಬೇಕಾದ್ರೂ ಕೂಡ ಕಷ್ಟ ಆಗುತ್ತೆ. ಸ್ವಲ್ಪ ಕೈ ಜಾರಿದ್ರೂ ಕೂಡ ಗ್ಲಾಸ್ ಐಟಮ್ಸ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಹಾಗೆ ನೈಟ್ ಡಿನ್ನರ್ಗೋಸ್ಕರ ಅಂತ ಹೇಳಿ ಇವಾಗ ಎಲ್ಲ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತರಕಾರಿನೂ ಕೂಡ ತೊಗೊಂಡು ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ. ನೈಟ್ ಡಿನ್ನರ್ಗೋಸ್ಕರ ಕ್ಯಾಪ್ಸಿಕಮ್ ಇತ್ತು ಮನೆಯಲ್ಲಿ, ಹಾಗಾಗಿ ಕ್ಯಾಪ್ಸಿಕಮ್ ಕರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಎಲ್ಲ ಕೂಡ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ರೆಡಿ ಮಾಡೋಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ತರಕಾರಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಟೊಮೊಟೊ ಬೇಕು, ಹಾಗೆ 2 ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಇನ್ನು ಕ್ಯಾಪ್ಸಿಕಮ್ ಬೇಕಲ್ವ, ಕ್ಯಾಪ್ಸಿಕಮ್ ಕರಿಗೆ ಕ್ಯಾಪ್ಸಿಕಮೇ ಇಂಪಾರ್ಟೆಂಟು. ಹಾಗಾಗಿ ಕ್ಯಾಪ್ಸಿಕಮ್ನು ಕೂಡ 2 ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಇರೋ 2 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಬೇಕು, ಹಾಗೆ ಕರಿಬೇವು ಕೂಡ ಬೇಕು. ಅದು ಲಾಸ್ಟಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಎತ್ತಿಟ್ಟಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಂಡು ಎಲ್ಲ ಕೂಡ ತರಕಾರಿನ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಸಾರಿ ಈ ಟಿಪ್ನು ಕೂಡ ಶೇರ್ ಮಾಡಿದ್ದೆ. ನೀವು ಏನಾದರೂ ವರ್ಕಿಂಗ್ ವುಮೆನ್ ಆಗಿದ್ದರೆ ನಿಮಗೆ ತರಕಾರಿನ ಅವಾಗಲೇ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಎಲ್ಲ ತರಕಾರಿನೂ ಕೂಡ ವಾಶ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನನಗೆ ತುಂಬಾ ಟೈಮ್ ಇರುತ್ತೆ, ಹಾಗಾಗಿ ನಾನು ಹಾಗೆ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಕಟ್ ಮಾಡುವಾಗ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಈಗ ಕ್ಯಾಪ್ಸಿಕಮ್ನು ಕೂಡ ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಿರ್ಬೋದು, ಅರ್ಧ ಭಾಗದಲ್ಲಿ ಈ ರೀತಿ ಮಿಡಿಲ್ ಒಂದು ಸೀಳು ಹಾಕಿ ಮತ್ತೆ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಈ ಕರಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಕ್ಯಾಪ್ಸಿಕಮ್ನ ಈ ರೀತಿ ಕ್ಯೂಬ್ಸ್ ಆಗಾದರೂ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಉದ್ದುದ್ದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ನಾನು ಕೆಲವೊಂದು ಸಾರಿ ಉದ್ದನೇ ಕಟ್ ಮಾಡ್ಕೊಂಡಿರ್ತೀನಿ, ಇಲ್ಲಾಂದರೆ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಕೂಡ ಮಾಡ್ಕೊಳ್ತೀನಿ. ಹಾಗೆ ಟೊಮೊಟೊನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊನ ಗ್ರೈಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ಒಂದು ಈರುಳ್ಳಿನ ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದೇ ರೀತಿ ಈರುಳ್ಳಿನೂ ಕೂಡ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಹಾಗೆ ಇನ್ನೊಂದು ಈರುಳ್ಳಿನ ಕಟ್ ಮಾಡಿಕೊಂಡು ನಾನು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸೇರಿಸ್ಕೊಳ್ತೀನಿ. ಹಾಗಾಗಿ ಈರುಳ್ಳಿನೂ ಕೂಡ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ಸ್ವಲ್ಪ ಈರುಳ್ಳಿನ ಈ ರೀತಿ ಕ್ಯೂಬ್ಸ್ ಆಗಿ ಮಾಡಿಕೊಂಡು ಇನ್ನು ಸ್ವಲ್ಪ ಈರುಳ್ಳಿನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಸೆಕೆಂಡ್ ಟಿಪ್ ಏನು ಅಂದರೆ, ನಾವು ಆವಾಗಲೇ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರೋ ಸಿಪ್ಪೆನೂ ಕೂಡ ಆವಾಗಲೇ ಎತ್ತಾಕ್ಕೊಳ್ತಾ ಇರಬೇಕು. ಹಾಗೆ ಇನ್ನು ಟೊಮೊಟೊ ಹಾಗೆ ಈರುಳ್ಳಿನೂ ಕೂಡ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಎರಡನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ತರ್ತರಿಯಾಗಿ ಇರಬಾರ್ದು, ಇದು ಫುಲ್ಲು ಪ್ಯೂರಿ ಥರ ಗ್ರೈಂಡ್ ಆಗಬೇಕು. ಹಾಗಾಗಿ ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಿ, ಫುಲ್ಲು ಗ್ರೈಂಡ್ ಆಗಿರಬೇಕು. ಸ್ವಲ್ಪ ಕೂಡ ತರ್ತರಿಯಾಗಿ ಇರಬಾರ್ದು. ಸ್ವಲ್ಪ ನೀರು ಕೂಡ ಹಾಕ್ದೇ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕು. ಅದಾದಮೇಲೆ ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ನಲ್ವ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್, ಅದನ್ನು ಕೂಡ ಎಣ್ಣೆಯಲ್ಲೇ ಹುರ್ಕೊಳ್ಬೇಕು. ಚೆನ್ನಾಗಿ ಬಾಣಲೆ ಕಾದಿದ್ದಾದಮೇಲೆ ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ಹುರ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಬೇಕು. ಇದು ಖಾರದ ಪುಡಿ ಹಾಕಿರೋದ್ರಿಂದ ಹುರ್ಕೊಳ್ಳುವಾಗ ತುಂಬಾ ಘಾಟ್ ಅನ್ನಿಸ್ತಾ ಇರುತ್ತೆ. ಎಕ್ಸಾಕ್ಟ್ ಫ್ಯಾನ್ ಕೂಡ ಹಾಕ್ಕೊಂಡು ನಾವು ಹುರ್ಕೊಳ್ಬೋದು, ಇಲ್ಲ ವಿಂಡೋ ಇದ್ದರೆ ವಿಂಡೋ ಕೂಡ ಓಪನ್ ಮಾಡಿಕೊಂಡು ಡೋರ್ ಕೂಡ ಓಪನ್ ಇಟ್ಟು ಹುರ್ಕೊಳ್ಬೇಕು. ಇಲ್ಲ ಅಂದರೆ ಮನೆ ಫುಲ್ಲು ಘಾಟ್ ಆಗುತ್ತೆ, ಹೊಗೆ ಆಗಿಬಿಡುತ್ತೆ. ನೋಡಿ ಈ ರೀತಿ ಎಲ್ಲ ಸಾಫ್ಟ್ ಆಗಬೇಕು. ಈರುಳ್ಳಿ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು. ಕ್ಯಾಪ್ಸಿಕಮ್ ಅರ್ಧದಷ್ಟು ಬೆಂದಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನಾನು ಒಂದು ಪ್ಲೇಟಿಗೂ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಹುರಿದಿರೋದನ್ನು.
ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ರೀತಿ ಹುರಿದಿದೆ ಅಂತ ಹೇಳಿ. ಇಷ್ಟ ಆಗೋವರೆಗೂ ನಾವು ಚೆನ್ನಾಗಿ ಒಂದು 6ರಿಂದ 7 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಅದೇ ಕಡಾಯಿಗೆ 1 ಟೀ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೀ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕರಗಿದ್ದಾದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು, ಕರಿಬೇವೆಲ್ಲ ಚಿಟಪಟ ಅಂದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1-2 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಕರಿ ಅಂತೂ ಸೇಮ್ ಡಾಬಾ ಸ್ಟೈಲಲ್ಲೇ ಇರುತ್ತೆ. ಹಾಗೆ ತಿನ್ನುವಾಗಲೂ ಕೂಡ ತುಂಬ ರುಚಿಯಾಗಿರುತ್ತೆ. ಇದನ್ನು ಚಪಾತಿಗೆ ಅಷ್ಟೇ ಅಲ್ಲದೇನೆ ನಾವು ಪೂರಿಗೂ ಕೂಡ ಮಾಡ್ಕೊಳ್ಬೋದು. ಹಾಗೆ ತಂದೂರಿ ರೋಟಿ ಹಾಗೆ ದೋಸೆಗೆಲ್ಲ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಮಾಡೋದು ಕೂಡ ತುಂಬಾ ಈಸಿ, 10 ನಿಮಿಷದಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು. ಅದಾದಮೇಲೆ ಇವಾಗ ಪ್ಯೂರಿ ಮಾಡಿ ಎತ್ತಿಟ್ಕೊಂಡಿದ್ನಲ್ವ ಟೊಮೊಟೊ ಮತ್ತು ಈರುಳ್ಳಿ, ಅದನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಹಸಿ ವಾಸನೆ ಕೂಡ ಹೋಗಬೇಕು. ಅಂದರೆ ಕಡಲೆ ಹಿಟ್ಟು ಹಾಕಿದ್ದೀವಲ್ವ ಅದರ ಹಸಿ ವಾಸನೆ ಆಗಿರ್ಬೋದು, ಇನ್ನು ಈರುಳ್ಳಿ ಟೊಮೆಟೊ ಅದರ ಹಸಿ ವಾಸನೆ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿ ಹೋಗಬೇಕು. ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತಿಕ್ನೆಸ್ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಸ್ವಲ್ಪ ಈ ರೀತಿ ಇನ್ನೂ ಕೂಡ ತಿಕ್ಕಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇವಾಗ ಗೊತ್ತಾಗ್ತಾ ಇರ್ಬೋದು, ಈ ಗ್ರೇವಿ ಎಲ್ಲ ಪ್ಯಾನಿಗೆ ಅಂಟ್ಕೊಳ್ಬಾರ್ದು. ಈ ರೀತಿ ಸಪ್ರೇಟ್ ಆಗ್ತಾ ಇರಬೇಕು ಪ್ಯಾನಿಂದ. ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಒಂದು 10 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಕುದ್ದಿದ್ದಾದಮೇಲೆ ಇನ್ನೊಂದು ಸರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಅವಾಗೂ ಇವಾಗೂ ಹೇಗಿದೆ ಅಂತ ಹೇಳಿ. ಈ ರೀತಿ ಬಾಡಿಸ್ಕೊಂಡ್ರೆ ಪ್ಯಾನಿಂದ ಸಪ್ರೇಟ್ ಆಗಬೇಕು. ನಮಗೆ ಪ್ಯಾನಿಗೆ ಅಂಟೋ ಥರ ಇರಬಾರ್ದು. ಈ ರೀತಿ ಆದಮೇಲೆ ನಾನು ಮಿಕ್ಸಿ ಜಾರ್ನ ತೊಳ್ಕೊಂಡು ಇವಾಗ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಮ್ಮ ಅಡ್ಜಸ್ಟಿಗೆ ತಕ್ಕಂತೆ ನೀರನ್ನ ಹಾಕ್ಕೊಳ್ಬೋದು. ಗ್ರೇವಿ ಸ್ವಲ್ಪ ತಿಕ್ಕಬೇಕು ಅಂತಂದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೋದು. ಇಲ್ಲ ಗ್ರೇವಿ ಸ್ವಲ್ಪ ನೀರಾಗಿರಬೇಕು ಅಂತ ಅಂದರೆ ಸ್ವಲ್ಪ ಗ್ರೇವಿನೂ ಕೂಡ ನೀರಾಗಿ ಇಟ್ಕೊಳ್ಬೋದು. ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಗ್ರೇವಿ ಕೂಡ ಸ್ವಲ್ಪ ನೀರಾಗುತ್ತೆ. ಹಾಗೆ ಸ್ವಲ್ಪ ಕುದಿತಿರುವಾಗ ಇನ್ನು ಸ್ವಲ್ಪ ನೀರು ಬೇಕು ಅಂತ ಅನಿಸಿತು ನನಗೆ. ಹಾಗಾಗಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಇಷ್ಟು ಕುದೀತಿರುವಾಗ ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ವ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿನ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಕ್ಯಾಪ್ಸಿಕಮ್ಮು ಒಂದು 50% ಅಷ್ಟು ಕುಕ್ ಆಗಿರುತ್ತೆ. ಇನ್ನು ಈ ಗ್ರೇವಿಯಲ್ಲಿ ಹಾಕಿದಾಗ ಇನ್ನೂ 50% ಅಷ್ಟು ಕುಕ್ ಆಗುತ್ತೆ. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೆಂದಿದ್ದಾದಮೇಲೆ ಇವಾಗ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಎಣ್ಣೆ ಚೆನ್ನಾಗಿ ತೇಲ್ ಬಂದು ಸರಿಯಾಗಿ ಕುಕ್ ಆಗಿರುತ್ತೆ. ಅದಾದಮೇಲೆ 1 ಟೀ ಸ್ಪೂನಷ್ಟು ಮೇಲ್ಗಡೆ ತುಪ್ಪನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿದರೆ ಆಯಿತು. ಗ್ರೇವಿ ಕೂಡ ರೆಡಿ ಆಗಿಬಿಡುತ್ತೆ. 10 ನಿಮಿಷದಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು. ಹಾಗೆ ಸೈಡಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಎತ್ತಿಟ್ಕೊಂಡಿದ್ದಾಯಿತು. ಒಂದು 10 ನಿಮಿಷ ಚಪಾತಿ ಹಿಟ್ಟೆಲ್ಲ ನೆಂದಿದ್ದಾದಮೇಲೆ ಇವಾಗ ನಾನು ಚಪಾತಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ನೈಟ್ ಡಿನ್ನರ್ಗೆ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಲಂಚ್ ಬಾಕ್ಸಿಗೆ ಆಗಿರ್ಬೋದು ಈಸಿಯಾಗಿ ಮಾಡಿಕೊಡ್ಬೋದು. ಹಾಗೆ ತಿನ್ನುವಾಗಲೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ನಾನು ಈ ಕಡೆ ಅಡುಗೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗ ಕೂಡ ಆಟ ಆಡ್ಕೊಳ್ತಾ ಇದ್ದ. ಏನು ಮಾಡ್ತಿದ್ಯಾ? ಏನು ಅಡುಗೆ ಮಾಡ್ತಿದ್ದೀಯಾ? ಕಾಫಿ? ಯಾರಿಗೆ? ನಂಗೆ ಬೇಡಪ್ಪ ಕಾಫಿ. ಗ್ಯಾಸ್ ಎಲ್ಲ ಐತೆ ಮತ್ತೆ ನಿಮ್ಗೆ? ಗ್ಯಾಸಲ್ಲಿ ತಾನೇ ಮಾಡೋದು. ಎಲ್ಲೈತೆ ಗ್ಯಾಸು? ಹೌದಾ? ಏನು ಮಾಡ್ತಿದ್ದೀರಾ? ಕಾಫಿ ಮಾಡ್ತಿದ್ದೀಯಾ? ಯಾರಿಗೆ ಮಾಡಿಕೊಟ್ಟಿದ್ಯಾ? ಪಪ್ಪಗ? ಪಪ್ಪಗೆ ಮಾಡಿಕೊಟ್ಟಿದ್ಯಾ? ಸ್ಪೂನ್ ತಗೊಂಡು ಏನು ಮಾಡ್ತಿದ್ಯಾ?
ಹೌದಾ? ನೀನು ನಾನು ತೊಳೆದಿಟ್ಟಿರೋ ಸಾಮಾನೆಲ್ಲ ಹಾಳು ಮಾಡ್ತಿದ್ದೀಯಲ್ಲ, ತಗೊಂಡು ಎಲ್ಲ ಗಲೀಜು ಮಾಡ್ತೀಯ ಮತ್ತೆ. ಮತ್ತೆ ಯಾರು ತೊಳೆಯೋದು ಅದನ್ನು? ನೀನು ತೊಳಿತೀಯಾ? ಓಕೆ. ಅಡುಗೆ ಮಾಡ್ಕೊಳ್ತಿರ್ಬೇಕಾದ್ರೆ ಪಾಪ ಅವನೊಬ್ಬನೇ ಆಟ ಆಡ್ಕೊಳ್ತಾ ಇರ್ತಾನೆ. ಸಮ್ಟೈಮ್ಸ್ ಅವನ ಆಟ ಸಾಮಾನು ತೊಗೊಂಡು ಆಟ ಆಡ್ತಿರ್ತಾನೆ, ಇಲ್ಲ ಅಂದರೆ ಅಡುಗೆ ಮನೆ ಸಾಮಾನು ತೊಗೊಂಡು ಆಟ ಆಡ್ತಾ ಇರ್ತಾನೆ. ಹಾಗೆ ಹಸ್ಬೆಂಡ್ ಬಂದಮೇಲೆ ಊಟ ಕೂಡ ಮುಗಿಸ್ಕೊಂಡ್ವಿ ನಾವು. ಇನ್ನು ಸ್ವಲ್ಪ ಬಟ್ಟೆ ಕೂಡ ಮಡ್ಚಿಡೋದಿತ್ತು, ಮಿಷಿನಿಗೆ ಹಾಕಿರೋ ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೆ. ಅವನು ಕೂಡ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.